12ನೇ ವರ್ಷದ ಪುರಂ ಗಂಜಿ ಮಹೋತ್ಸವ ಚಿಕ್ಕಬಳ್ಳಾಪುರ ನಗರದ ವಾಪಸಂದ್ರದ ಶ್ರೀ ರಂಗನಾಥ ಸ್ವಾಮಿ ದೇವಾಲಯದ ಆವರಣದಲ್ಲಿ ಓಂ ಶಕ್ತಿ 12ನೇ ವರ್ಷದ ಪೂರಂ ಗಂಜಿ ಮಹೋತ್ಸವವನ್ನು ಅತ್ಯಂತ ಶ್ರದ್ಧಾ ಭಕ್ತಿ ಭಾವದಿಂದ ಆಚರಿಸಲಾಯಿತು. ಶನಿವಾರ ಸಂಜೆ ನಡೆದ ಚಂಡಿಕಾ ಹೋಮದಲ್ಲಿ ಸಹಸ್ರಾರು ಭಕ್ತರು ಪಾಲ್ಗೊಂಡು ದೇವಿಯ ಕೃಪೆಗೆ ಪಾತ್ರರಾದರು. ಭಾನುವಾರ ಬೆಳಗ್ಗೆ ನೂರಾರು ಮಹಿಳೆಯರು ವಾಪಸಂದ್ರದಿಂದ ಗಂಜಿ ಮಡಿಕೆಗಳನ್ನು ಹೊತ್ತು ಮೆರವಣಿಗೆಯಲ್ಲಿ ಪಾಲ್ಗೊಂಡರು. ಮಹಿಳೆಯರು ಭಕ್ತಿಯ ಸಂಕೇತವಾಗಿ ಮಡಿಕೆಗಳಲ್ಲಿ ಗಂಜಿ ತಂದು ವಿಶೇಷ ಪೂಜೆ ಸಲ್ಲಿಸಿದರು. ನಗರದ ಬಿವಿ ರಸ್ತೆ, ಬಜಾರ್ ರಸ್ತೆ ಹಾಗೂ ಗಂಗಮ್ಮಗುಡಿ ರಸ್ತೆಯ ಮೂಲಕ ಸಾಗಿದ ಮೆರವಣಿಗೆ ವಾಪಸಂದ್ರ ತಲುಪಿತು. ಮೆರವಣಿಗೆಯುದ್ದಕ್ಕೂ ಭಕ್ತರು ದೇವಿಯ ನಾಮಸ್ಮರಣೆ, ಭಜನೆ ಹಾಗೂ ಧಾರ್ಮಿಕ ಆಚರಣೆಗಳ ಮೂಲಕ ಭಕ್ತಿ ಭಾವ ಮೆರೆದರು. ಈ ಸಂದರ್ಭದಲ್ಲಿ ವಾಪಸಂದ್ರದ ಮುಖಂಡ ಜೆಸಿಬಿ ಮಂಜುನಾಥ್ ಮಾತನಾಡಿ, ನಗರದಲ್ಲಿ ಪ್ರತ್ಯೇಕ ಓಂ ಶಕ್ತಿ ದೇವಸ್ಥಾನ ಇಲ್ಲದಿದ್ರೂ ವಾಪಸಂದ್ರದಲ್ಲಿ ಮಹಿಳೆಯರು ಒಂದೆಡೆ ಸೇರಿ ಕಳೆದ 12 ವರ್ಷಗಳಿಂದ ನಿರಂತರವಾಗಿ ಗಂಜಿ ಉತ್ಸವವನ್ನು ಆಚರಿಸಿಕೊಂಡು ಬರ್ತಿದ್ದಾರೆ. ಮನೆಗಳಲ್ಲಿ ಸಿದ್ಧಪಡಿಸಿದ ಗಂಜಿಯನ್ನ ಮಡಿಕೆಗಳಲ್ಲಿ ತಂದು ಮೆರವಣಿಗೆಯಲ್ಲಿ ಭಾಗವಹಿಸಿ ಬಳಿಕ ಅದನ್ನು ಮನೆಗೆ ಕೊಂಡೊಯ್ಯುವ ಸಂಪ್ರದಾಯ ಇದೆ. ಇದರಿಂದ ಮನೆ, ಕುಟುಂಬಕ್ಕೆ, ಸಮಾಜಕ್ಕೆ ಒಳಿತಾಗ್ತದೆ ಎಂಬ ನಂಬಿಕೆ ಭಕ್ತರಲ್ಲಿದೆ ಎಂದರು. ಉತ್ತಮ ಮಳೆ, ಸಮೃದ್ಧ ಬೆಳೆ ಹಾಗೂ ನಗರದ ಜನರಿಗೆ ಸುಖ ಸಮೃದ್ಧಿ ದೊರೆಯಲಿ ಅನ್ನೋ ಆಶಯದಿಂದ ಪ್ರತಿ ವರ್ಷ ಈ ಧಾರ್ಮಿಕ ಕಾರ್ಯಕ್ರಮವನ್ನು ನಡೆಸಲಾಗುತ್ತಿದೆ. ಓಂ ಶಕ್ತಿಯ ಕೃಪೆ ಎಲ್ಲರ ಮೇಲೂ ಇರಲಿ. ದೇವಿಯ ಅನುಗ್ರಹದಿಂದ ಸೂಕ್ತ ಸ್ಥಳ ಲಭಿಸಿದಲ್ಲಿ ನಗರದ ಎಲ್ಲರ ಸಹಕಾರದೊಂದಿಗೆ ಓಂ ಶಕ್ತಿ ದೇವಸ್ಥಾನ ನಿರ್ಮಿಸಲು ಪ್ರಯತ್ನಿಸಲಾಗುವುದು ಅಂತ ಹೇಳಿದರು. ಚಿಕ್ಕಬಳ್ಳಾಪುರದಲ್ಲಿ ಓಂ ಶಕ್ತಿ ದೇವಸ್ಥಾನ ಇಲ್ಲದೇ ಇದ್ರೂ ಇವತ್ತು ಎಲ್ಲ ಭಕ್ತಾದಿಗಳು ಸೇರಿ ಒಂದು ವಿಜೃಂಭಣೆಯಿಂದ ಒಂದು ಗಂಜಿ ಪೂಜೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಎಲ್ಲರ ಸಹಕಾರ ಕೊಟ್ಟು ಇವತ್ತು ಯಾವುದೇ ರೀತಿ ಇದರಲ್ಲಿ ಭೇದ ಭಾವ, ಜಾತಿ, ಇನ್ನೊಂದು ಮತ್ತೊಂದು ಯಾವುದೇ ಪಕ್ಷ ಆಗಲಿ ಅದರಲ್ಲಿ ಯಾವುದೂ ಇಲ್ಲ. ಎಲ್ಲ ಊರಲ್ಲಿ ಒಂದು ಒಳ್ಳೇದಾಗಬೇಕು, ಒಂದು ಒಳ್ಳೆ ಮಳೆ ಬೆಳೆ ಆಗಬೇಕು ಅನ್ನೋದು ಎಲ್ಲರ ಜನರ ಒಂದು ಆಸೆ. ಅದಕ್ಕೆ ಪ್ರತಿಯೊಬ್ಬರು ಒಂದೊಂದು ಒಳ್ಳೆ ಆದಂಥ ಮಡಿಕೆ ತೊಗೊಂಡ್ಬಂದು ಅದರಲ್ಲಿ ಗಂಜಿ ತೊಗೊಂಡು ಪೂಜೆ ಮಾಡಿಕೊಂಡು ಆ ಗಂಜಿನ ಎತ್ಕೊಂಡು ಹೋಗಿ ಮನೆಯಲ್ಲಿಟ್ಟು ಅದನ್ನು ಸೇವನೆ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅನ್ನೋ ಉದ್ದೇಶದಿಂದ ಪ್ರತಿ ವರ್ಷವೂ ಈ ವರ್ಷವೂ ಅದೇ ರೀತಿ ಗಂಜಿ ಪೂಜೆ ಕಾರ್ಯಕ್ರಮ ಮಾಡ್ಕೊಂಬರ್ತಾವ್ರೆ. ಅವ್ರು ಇದೇ ರೀತಿ ಮಾಡ್ಕೊಂಬಂದ್ರೆ ಎಲ್ಲರ ಸಹಕಾರ ನಮ್ಮದು ಅವ್ರಿಗೆ ಎಲ್ಲರಿಗೂ ಇರುತ್ತೆ ಅನ್ನೋದು ನಮ್ಮ 12 ವರ್ಷದಿಂದ ಮಾಡ್ಕೊಂಬರ್ತಾವ್ರೆ. ಈ ವರ್ಷವೂ ವಿಜೃಂಭಣೆಯಿಂದ ಮಾಡಿದ್ದಾರೆ. ಅವ್ರು ಪ್ರತಿ ವರ್ಷ ಇದೇ ರೀತಿ ಮಾಡ್ಕೊಂಡೋದ್ರೆ ನಮ್ಮ ಸಹಕಾರ ಪೂರ್ತಿ ಓಂ ಶಕ್ತಿ ಎಲ್ಲ ಇವ್ರಿಗೂ ಭಕ್ತಾದಿಗಳಿಗೂ ಇರುತ್ತೆ. ಯಾವುದೂ ಇಲ್ಲ ಸ್ವಾಮಿ, ಇದರಲ್ಲಿ ಎಲ್ಲ 80 ವರ್ಷ ವಯಸ್ಸಾಗಿರೋರು ಇದ್ದಾರೆ, 5 ವರ್ಷ ಮಕ್ಕಳು ಇದ್ದಾರೆ. ಎಲ್ಲರಿಗೂ ಓಂ ಶಕ್ತಿ ದೇವಿ ಒಂದು ಒಳ್ಳೇದು ಮಾಡಲಿ. ಈ ಸಮಯದಲ್ಲಿ ಎಲ್ಲರೂ ಇದ್ದಾರೆ ಇದರಲ್ಲಿ. ಅದಕ್ಕೋಸ್ಕರ ಆಗಬೇಕು ಅನ್ನೋದಿದೆ. ದೇವರೇ ಅದಕ್ಕೆ ದಾರಿ ತೋರಿಸಿ ಒಂದು ಜಾಗ ಕೊಟ್ಟರೆ ಓಂ ಶಕ್ತಿ ದೇವಸ್ಥಾನ ಮಾಡೋದಕ್ಕೂ ನಮ್ಮೆಲ್ಲರ ಸಹಕಾರ ಇರುತ್ತೆ. ಪ್ರತಿ ವರ್ಷ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷ ದಿನೇ ದಿನ ಅಭಿವೃದ್ಧಿ ಆಗ್ತಾ ಇದೆ. ಯಾಕೆ ಆಗ್ತಾ ಇದೆ ಅಂದರೆ ಅದರಲ್ಲಿ ಅವ್ರಿಗೊಂದು ಅಭಿವೃದ್ಧಿ ಕಾಣಿಸ್ತಾ ಇರೋದ್ರಿಂದ ಇವೆಲ್ಲ ಮಾಡಿದ್ರೆ ಒಳ್ಳೇದಾಗುತ್ತೆ ಪ್ರತಿ ಮನೆಯಲ್ಲೂ ಅನ್ನೋದಕ್ಕೆ ಆ ಕಾರಣದಿಂದ ಎಲ್ಲರೂ ಬರ್ತಾ ಇದ್ದಾರೆ. ಪ್ರತಿಯೊಂದು ಅವರಷ್ಟವರೇ ವಾಲಂಟಿಯರ್ಗೆ ಬಂದು ಈ ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದ್ದಾರೆ. ರಂಗನಾಥ ಸ್ವಾಮಿ ದೇವಾಲಯದಿಂದ ಸ್ಟಾರ್ಟ್ ಆಗಿ ಬಲಮುರಿ ಸರ್ಕಲ್ ಹೋಗಿ, ಬಜಾರ್ ರಸ್ತೆ ಹೋಗಿ, ಗಂಗಮ್ಮಗುಡಿ ಸರ್ಕಲ್ ಹೋಗಿ ಮತ್ತೆ ವಾಪಸಂದ್ರ ಸೇರ್ಕೊಳ್ಳೋದು. ಸರ್ ಮಂಜುನಾಥ್ ಅಂತ ವಾಪಸಂದ್ರ. ಮೆರವಣಿಗೆಯಲ್ಲಿ ನೂರಾರು ಮಹಿಳೆಯರು ಹಾಗೂ ಭಕ್ತರು ಭಾಗವಹಿಸಿದ್ರು. ಕಾರ್ಯಕ್ರಮದ ಅಂಗವಾಗಿ ಭಕ್ತರಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ನಾವು ಕೆಂಪು ವಸ್ತ್ರ ಹೆಣ್ಮಕ್ಳೆಲ್ಲ ಸೇರಿ ಮಾಡೋದು ಅಮ್ಮನಿಗೆ ಉತ್ಸವ. ಇದು ಮಳೆ ಬೆಳೆ ಬರಲಿ ಅಂತ ಇದೆಲ್ಲ ಮಾಡ್ತಾರದು. ನಾವು ಎಲ್ಲರಿಗೂ ಊರಿಗೆ ಒಳ್ಳೇದಾಗಲಿ, ನಮಗೆಲ್ಲ ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಮಾಡ್ತೀವಿ. ಒಂದು 15 ವರ್ಷದಿಂದ ಮಾಡ್ತಾಯಿದ್ದೀವಿ.